ಮಂಡ್ಯ ಜಿಲ್ಲಾ ತಂಡ. ಹೊಸದಾಗಿ ಬಂದಂಥ ಜಿಲ್ಲಾ ತಂಡಗಳು ಅನೌನ್ಸರ್ ಟೇಬಲ್ ಹತ್ರ ಬರಬೇಕು, ತಮ್ಮ ಹಾಜರಾತಿ ಕನ್ಫರ್ಮ್ ಮಾಡಬೇಕು. ಹೊಸದಾಗಿ ಬಂದಂಥ ಜಿಲ್ಲಾ ತಂಡಗಳು ಲೇಟಾಗಿ ಬಂದಿರೋರು ಬೇಗನೆ ಅನೌನ್ಸರ್ ಟೇಬಲ್ ಹತ್ರ ಬಂದು ತಮ್ಮ ಹಾಜರಾತಿಯನ್ನು ಕನ್ಫರ್ಮ್ ಮಾಡಬೇಕು. 23-16ರಲ್ಲಿ ಮಂಡ್ಯ ಜಿಲ್ಲಾ ತಂಡ 7 ಅಂಕಗಳ ಅಂತರದ ಮುನ್ನಡೆಯಲ್ಲಿ. ವೇದಿಕೆ ಬಲಭಾಗದ ಅಂಕಣ ಒಂದು ಕಡೆ ಆದರೆ ಈತ ವೇದಿಕೆ ಎಡಭಾಗದ ಅಂಕಣದಲ್ಲಿ ಕೊಪ್ಪಳ ಜಿಲ್ಲಾ ತಂಡ ಹಾಗೂ ಬೆಂಗಳೂರು ನಗರ ಜಿಲ್ಲಾ ತಂಡ. ಮೊದಲ ದಾಳಿಯಲ್ಲಿ ಒಂದು ಬೋನಸ್ ಅಂಕವನ್ನು ಪಡೆಯೋದರೊಂದಿಗೆ ಬೆಂಗಳೂರು ನಗರ ಜಿಲ್ಲಾ ತಂಡ ಖಾತೆಯನ್ನು ತೆರೆದಿದ್ದಾರೆ. ಒಂದು ಟ್ಯಾಕಲ್ ಕಣ ಒಂದರಲ್ಲಿ ಮುಂದಿನ ಪಂದ್ಯ ಚಿಕ್ಕಮಗಳೂರು ವಿರುದ್ಧ ಹಾವೇರಿ. 2 ತಂಡಗಳಿಗೆ ಇದು ಮೊದಲ ಕರೆ. ಬೋಟಿಂಗ್ ಕ್ಯಾಪ್ಟನ್ ನೋಟ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ವರ್ಸಸ್ ಹಾವೇರಿ. ಬೋಟಿಂಗ್ ಕ್ಯಾಪ್ಟನ್ ನೋಟ್, ಫಸ್ಟ್ ಕಾಲ್ ಫಾರ್ ಯು. ಚಿಕ್ಕಮಗಳೂರು ಜಿಲ್ಲೆ ವಿರುದ್ಧ ಹಾವೇರಿ. ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ ಹಾವೇರಿ ವಿರುದ್ಧ ಚಿಕ್ಕಮಗಳೂರು. 2 ತಂಡಗಳಿಗೆ ಇದು ಮೊದಲ ಕರೆ. ಅದೇ ರೀತಿ ಅಂಕಣ 2ರಲ್ಲಿ ಬ್ಯಾಂಗ್ಳೂರು ಸೌತ್ ರಾಮನಗರ ವಿರುದ್ಧ ಬಾಗಲಕೋಟೆ. ತಮಗಿದು 2ನೇ ಕರೆ. ಅಂಕಣ 2ರಲ್ಲಿ ಮುಂದಿನ ಪಂದ್ಯ ಬಾಗಲಕೋಟೆ ವಿರುದ್ಧ ಬ್ಯಾಂಗ್ಳೂರು ಸೌತ್ ಡಿಸ್ಟ್ರಿಕ್ಟ್. ಕೋರ್ಟ್ ನಂಬರ್ 1ರಲ್ಲಿ ಹಾಫ್ ಟೈಮ್ ಇದೀಗ. 25 ಅಂಕಗಳನ್ನು ಮಂಡ್ಯ ಜಿಲ್ಲಾ ತಂಡ, 16 ಅಂಕಗಳನ್ನು ಬೆಂಗಳೂರು ರೂರಲ್ ತಂಡ. ಒಂಬತ್ತು ಅಂಕಗಳ ಅಂತರದಲ್ಲಿ ಮಂಡ್ಯ ಜಿಲ್ಲೆಯ ತಂಡ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ. ಮೊದಲ ಪಂದ್ಯ ಇಷ್ಟು ಅತ್ಯಧಿಕ ಸ್ಕೋರನ್ನು ನೋಡ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ ತಂಡ 25 ಅಂಕಗಳನ್ನು ಹಾಫ್ ಟೈಮ್ನಲ್ಲೇ ಗಳಿಸ್ಕೊಂಡಿದ್ದಾರೆ. ಅದೊಂದು ಪ್ರಯತ್ನ ಆಗಿತ್ತು. ಮಲ್ಟಿಪಲ್ ಪಾಯಿಂಟ್ಸ್ ಬರುವ ಎಲ್ಲ ಸಾಧ್ಯತೆ ಇತ್ತು. ಮಿಡ್ ಲೈನ್ನ ಹತ್ತಿರದಲ್ಲಿ ಮಿಡ್ ಲೈನನ್ನು ಟಚ್ ಕೂಡ ಮಾಡಿದ್ದಾರೆ ದಾಳಿಗಾರ್ತಿ, ಆದರೆ ಕ್ರಾಸ್ ಮಾಡಲಿಲ್ಲ. ಸಂಪೂರ್ಣವಾಗಿ ಗೆರೆಯನ್ನು ದಾಟಬೇಕಾಗುತ್ತೆ ರೈಡರ್ ಸೇಫ್ ಆಗಬೇಕಾದ್ರೆ. ಗೆರೆಯನ್ನು ದಾಟಲಿಲ್ಲ, ಟಚ್ ಮಾಡಿದ್ರು, ಹಾಗಾಗಿ ರೈಡರ್ ಔಟ್ ಆದರು ಬೆಂಗಳೂರು ತಂಡದ ದಾಳಿಗಾರ್ತಿ. ಈ ಟ್ಯಾಕಲ್ನ ಮುಖಾಂತರ ಕೇವಲ 1 ಅಂಕದ ಅಂತರ ಇದೀಗ 5 ಮತ್ತು 4. ಬೆನ್ನು ತೋರಿಸಬಾರದು ಅಂತಾರೆ ಹಿರಿಯರು. ಆ ರೀತಿ ತೋರಿಸಿದ್ರೆ ಇಲ್ಲಿ ಔಟ್ ಆಗುವಂಥ ಅವಕಾಶ ಇರುತ್ತೆ. ಅದರ ಸದುಪಯೋಗನ ಪಡೆದುಕೊಂಡಿರೋದು ಬೆಂಗಳೂರು ಆಟಗಾರ್ತಿ. ಪರ್ಸ್ಯೂ ಅಂತ ಕರಿತೇವೆ ಕಬಡ್ಡಿಯಲ್ಲಿ ಇದನ್ನು. ಎದುರಾಳಿತನದ ಆಟಗಾರ್ತಿ ಯಾವುದೇ ಸಂಘರ್ಷ ಇಲ್ಲದೆ ವಾಪಸ್ ಆಗುತ್ತಿರುವ ಸಂದರ್ಭದಲ್ಲಿ ಅವರನ್ನು ಹಿಮ್ಮೆಟ್ಟಿಸುವ ಪ್ರಯತ್ನದಲ್ಲಿ ಇನ್ನೊಂದು ಟ್ಯಾಕಲ್ನ ಪ್ರಯತ್ನ. ಹೊಂದಾಣಿಕೆ ಇದೀಗ ಸೆಟ್ ಆಗ್ತಾ ಇದೆ ಬೆಂಗಳೂರು ತಂಡದಲ್ಲಿ. ಹೊಂದಾಣಿಕೆ ಹಿಡಿತದ ಮುಖಾಂತರ ಮತ್ತೊಂದು ಟ್ಯಾಕಲ್. ಇಲ್ಲಿ 7-4ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ತಂಡ.
ಅವತ್ತು ಮತ್ತೊಂದು ಹಿಡ್ತಾ ಈ ಬಾರಿ ಕೊಪ್ಪಳ ಜಿಲ್ಲಾ ತಂಡ ಹೊಂದಾಣಿಕೆ ಡಿಫೆನ್ಸ್ ಅನ್ನು ತೋರಿಸ್ತಾ ಇದ್ದಾರೆ. ದಾಳಿಗಾರ್ತಿಯರಿಗೆ ಹೆಚ್ಚು ಅವಕಾಶ ಸಿಗ್ತಾ ಇಲ್ಲ ಕೊಪ್ಪಳ ತಂಡದ ಡಿಫೆನ್ಸ್ನ ನಡುವೆ. ಎಂಟಿ ರೇಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಡಿಫೆನ್ಸ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ಕೊಪ್ಪಳ ತಂಡ. ಅವತ್ತು ಮತ್ತೊಂದು ಪ್ರಯತ್ನ ಮಿಡ್ಲಲ್ಲಿ ಹತ್ತಿರದಲ್ಲಿ ಈ ಬಾರಿ ರೀಚ್ ಆಗ್ತಾ ಇದೆ. ಏನ್ ಹೇಳ್ತಾರೆ ಅಂಪೈರ್ ಕಾದು ನೋಡಬೇಕಾಗಿದೆ. ಲೆಕ್ಕ ಹಾಕ್ತಾ ಇದ್ದಾರೆ. 3ಕ್ಕಿಂತ ಹೆಚ್ಚು ಅಂಕ ಸಿಗುವ ಎಲ್ಲ ಸಾಧ್ಯತೆಗಳು ಕಾಣಸಿಗ್ತಾ ಇದೆ ಇಲ್ಲಿ. 1 2 3 4 ಅಂಕಗಳು ಒಂದೇ ರೇಟ್ನಲ್ಲಿ. ಒಂದು ಜೋರಾದ ಚಪ್ಪಾಳೆ ಬರಲಿ. ಕಬಡ್ಡಿಯಲ್ಲಿ ಬಹಳಷ್ಟು ಕಷ್ಟ ಒಂದು ರೇಟ್ನಲ್ಲಿ 4 ಅಂಕ ಗಳಿಸ್ಕೊಳ್ಳೋದು. ಆ ಸಾಧನೆಯನ್ನು ಇದೀಗ ಜರ್ಸಿ ನಂಬರ್ 6 ಆಟಗಾರ್ತಿ ಹೊತ್ತು ಬರ್ತಾ ಇದ್ದಾರೆ. ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲುಗೈ ಸಾಧಿಸೋದಕ್ಕೆ ಅವಕಾಶ ಆಗ್ತಾ ಇದೆ. 11-5ರಲ್ಲಿ ಬೆಂಗಳೂರು ನಗರ ತಂಡ ಇದೀಗ ಮುನ್ನಡೆ 6 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಟೈಮ್ಔಟ್ನ ಜೊತೆಯಲ್ಲಿ ಆಲ್ಔಟನ್ನು ಪಡೆಯುವ ಆಲೋಚನೆಯಲ್ಲಿ ಈ ಕಡೆ ಬೆಂಗಳೂರು ನಗರ ತಂಡ ಇದ್ರೆ, ಕೊಪ್ಪಳ ತಂಡ ಆಲ್ಔಟ್ನ ಭೀತಿಯಿಂದ ಹೊರಗಡೆ ಬರುವ ಆಲೋಚನೆಯಲ್ಲಿದ್ದಾರೆ. ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವತಿಯಿಂದ ಈ ಒಂದು ಪಂದ್ಯಾವಳಿ ಆಯೋಜನೆಗೊಂಡಿದೆ. ಮಹಿಳಾ ವಿಭಾಗದ ಕರ್ನಾಟಕ ರಾಜ್ಯ ಸೀನಿಯರ್ ಚಾಂಪಿಯನ್ಶಿಪ್. ಮತ್ತೊಂದು ಪರ್ಸ್ಯೂ ನೋಡ್ತಾ ಇದ್ದೇವೆ ಲೆಫ್ಟ್ ಕಾರ್ನರ್ ಜಾಗದಿಂದ. ವೇಗದ ಪರ್ಸ್ಯೂಟ್ನೊಂದಿಗೆ ಒಂದು ಅಂಕದ ಸಂಪಾದನೆ ಬೆಂಗಳೂರು ತಂಡಕ್ಕೆ. ಆಲ್ಔಟ್ ಅನ್ನು ಪಡೆಯುವ ಸುವರ್ಣಾವಕಾಶ ಕೊನೆಯ ಆಟಗಾರ್ತಿ ಕೊಪ್ಪಳ ಜಿಲ್ಲಾ ತಂಡದ ಪರವಾಗಿ. ಒಂದು ಟ್ಯಾಕಲ್ ಲೆಫ್ಟ್ ಕವರ್ ಜಾಗದಿಂದ ಬಂದಿದೆ ಈ ಬಾರಿ. ಎಲ್ಲ ಆಟಗಾರ್ತಿಯರು ತಮ್ಮ ಪಾತ್ರವನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಬೆಂಗಳೂರು ತಂಡದಲ್ಲಿ. ಹಾಗಾಗಿ ಆಲ್ಔಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 15-5 10 ಅಂಕಗಳ ಅಂತರದ ಮುನ್ನಡೆ ಬೆಂಗಳೂರು ನಗರ ಜಿಲ್ಲಾ ತಂಡ. ಮತ್ತೊಂದು ಅಂಕಣದಲ್ಲಿ 28 ಮತ್ತು 17ರಲ್ಲಿ ಪಂದ್ಯ ಸಾಗಿದೆ. ಮಂಡ್ಯ ಜಿಲ್ಲಾ ತಂಡ ಮುನ್ನಡೆಯನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತೆ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಟ್ಯಾಕಲ್ ಹೊಂದಾಣಿಕೆ ಹಿಡಿತ ಮತ್ತೊಮ್ಮೆ ಬೆಂಗಳೂರು ನಗರ ಜಿಲ್ಲಾ ತಂಡದಿಂದ. ಥರ್ಡ್ ರೈಟ್ ಡೂ ಆರ್ ಡೈ. ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ ದಾಳಿಗಾರ್ತಿ. ಇಲ್ಲೊಂದು ಆಂಕಲ್ ಹೋಲ್ಡ್ ಪ್ರಯತ್ನ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಹೊಂದಾಣಿಕೆ ಹಿಡಿತ ಮತ್ತೆ ಕೊಪ್ಪಳ ಜಿಲ್ಲಾ ತಂಡ. ಬಲಿಷ್ಠವಾದ ಟ್ಯಾಕಲ್ ನೋಡ್ತಾ ಇದ್ದೇವೆ ಲೆಫ್ಟ್ ಕಾರ್ನರ್ ಜಾಗದಿಂದ. ಯಶಸ್ವಿ ಟ್ಯಾಕಲ್. ಉತ್ತಮವಾದ ಪ್ರಯತ್ನ ಈ ಬಾರಿ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಡಿಫೆನ್ಸ್ ಅಂದರೆ ನಾವು ಅಂತಾರೆ ಕೊಪ್ಪಳ ಜಿಲ್ಲಾ ತಂಡ. ಪರ್ಸ್ಯೂಟ್ ಮಾಡೋಕ್ಕೆ ಬಂದಂಥ ಆಟಗಾರ್ತಿಯನ್ನೇ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಬ್ಬರು ಎಂಟ್ರಿ ಆಗಿದ್ದೀರಮ್ಮ, ಒಬ್ಬರು ಮಾತ್ರ ಆಗಬೇಕು. ಟೆಕ್ನಿಕಲ್ ಪಾಯಿಂಟ್ ಹೋಗುತ್ತೆ.
ಮತ್ತೊಂದು ಯಶಸ್ವಿ ಟ್ಯಾಕಲ್ ಡೈವಿಂಗ್ ಆಂಕಲ್ ಹೋಲ್ಡ್ನ ಮುಖಾಂತರ ಇದರೊಂದು ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಕೊಪ್ಪಳ ಜಿಲ್ಲಾ ತಂಡದ ಆಟಗಾರರು. ಉತ್ತಮವಾದ ಮತ್ತೊಂದು ದಾಳಿ ಈ ಬಾರಿ ಕೊಪ್ಪಳ ಜಿಲ್ಲಾ ತಂಡದಿಂದ. ತಮ್ಮಿಂದ ಸಾಧ್ಯವಾದಷ್ಟು ಪ್ರತಿರೋಧವನ್ನು ಒಡ್ಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 19-9ರಲ್ಲಿ 10 ಅಂಕಗಳ ಅಂತರದಲ್ಲಿ. ಇನ್ನು ಪ್ರಥಮಾರ್ಧ ಮುಕ್ತ ಆಗಿಲ್ಲ. ಎರಡನೇ ಅಂಕಕ್ಕೂ ಕೂಡ ಮನವಿ ಇದೆ. ವಿರಾಮದ ವೇಳೆಯಲ್ಲಿ 22 ಅಂಕಗಳನ್ನು ಬೆಂಗಳೂರು ನಗರ ತಂಡ, 10 ಅಂಕಗಳನ್ನು ಕೊಪ್ಪಳ ತಂಡ ಗಳಿಸಿ 12 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬೆಂಗಳೂರು ನಗರ ಜಿಲ್ಲಾ ತಂಡ. The second call, Chikmagalur versus Haveri. ಬಾಗಲಕೋಟೆ ಹಾಗೂ ಬ್ಯಾಂಗ್ಳೂರ್ ಸೌತ್ ರಾಮನಗರ ಕಣ 2ರಲ್ಲಿ, ಕಣ 1ರಲ್ಲಿ ಚಿಕ್ಕಮಗಳೂರು ವರ್ಸಸ್ ಹಾವೇರಿ. ಈ 4 ತಂಡಗಳಿಗಿದು 2ನೇ ಕರೆ. ಹಲೋ,
ನೋಡಿ, ಒಂದು ಕೋಟ್ ಒಂದು ಮಿಸ್ ಆಗಿದೆ. ದಯಮಾಡಿ ಯಾರಿಗಾರು ಸಿಕ್ಕಿದ್ರೆ ಅದನ್ನು ತಂದು ವೇದಿಕೆಯಲ್ಲಿ ಅಥವಾ ಪ್ರಚಾರಕರ ಬಳಿಯಲ್ಲಿ ಕೊಡಬೇಕು. ಮೋದಿ ಕೋಟ್ ಬ್ಲೂ ಕಲರ್. ಹಾಫ್ ಕೊಟ್ಟು ವೇದಿಕೆ ಮೇಲಿತ್ತು, ಅದರಲ್ಲಿ ಪಾಕೆಟಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ದಯವಿಟ್ಟು ಯಾರಿಗಾರು ಸಿಕ್ಕರೆ ತಂದುಕೊಡಿ. ಇದು ಭಾಳಷ್ಟು ಸಮಯ ಹಗ್ಗ ಜಗ್ಗಾಟದ ನಡುವೆ ಟ್ಯಾಕಲ್ ಯಶಸ್ವಿಯಾಗಿದೆ. ಸೂಪರ್ ಟ್ಯಾಕಲ್, 2 ಅಂಕ ಸಿಗುತ್ತೆ ಕೊಪ್ಪಳ ತಂಡಕ್ಕೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಬ್ಯಾಂಗ್ಳೂರ್ ಸೌತ್ ವರ್ಸಸ್ ಬಾಗಲಕೋಟೆ. ಬೋತ್ ಟೀಮ್ ಕ್ಯಾಪ್ಟನ್, ಬಿಗ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 2. ಬೆಂಗಳೂರು ದಕ್ಷಿಣ ಜಿಲ್ಲೆ ವಿರುದ್ಧ ಬಾಗಲಕೋಟೆ ತಂಡದ ನಾಯಕರೇ ಆಟಗಾರನ್ನು ಅಣಿಗೊಳಿಸಿ ಅಂಗಣಕ್ಕೆ ಕರೆತನ್ನಿ. ಕಣ ಎಡಕ್ಕೆ. ವೇದಿಕೆ ಮೇಲೆ ಒಂದು ಬ್ಲೂ ಕಲರ್ ಹಾಫ್ ಕೋಟ್ ಇತ್ತು. ದಯವಿಟ್ಟು ಯಾರಾದರೂ ತಗೊಂಡೋಗಿದ್ರೆ ದಯವಿಟ್ಟು ಅನೌನ್ಸರ್ ಟೇಬಲ್ ಹತ್ರ ತಂದು ಕೊಡಬೇಕು. ಅದರೊಳಗೆ ಮುಖ್ಯವಾದ ದಾಖಲೆಗಳಿವೆ ಪಾಕೆಟಲ್ಲಿ. ದಯವಿಟ್ಟು ಯಾರಾದರೂ ಗಮನಿಸಿದರೆ ವೇದಿಕೆ ಮೇಲಿದ್ದ ಹಾಫ್ ಕೋಟು ದಾಖಲೆ ಇರೋದ್ರಿಂದ ಆ ಕೋಟ್ ತಂದರೆ ಸೂಕ್ತವಾದ ಬಹುಮಾನ ಕೂಡ ಕೊಡಲಾಗುವುದು. ಕೋರ್ಟ್ನಲ್ಲಿ ತುಂಬ ಮುಖ್ಯವಾದ ದಾಖಲೆ ಇದ್ದಿದ್ದರಿಂದ ಆ ವೇದಿಕೆ ಮೇಲೆ ಯಾರು ಬೈ ಚಾನ್ಸ್ ತಗೊಂಡೋಗಿದ್ರೆ ದಯವಿಟ್ಟು ತಂದು ಕೊಡಬೇಕು. ಐವತ್ತಾರು 16 ಮುನ್ನಡೆಯಲ್ಲಿ ಬೆಂಗಳೂರು ತಂಡ. 40-31 ಅಂಕಣ 1ರಲ್ಲಿ ಮಂಡ್ಯ ಜಿಲ್ಲಾ ತಂಡ ಜಯವನ್ನು ದಾಖಲಿಸಿದ್ದಾರೆ. ಥರ್ಡ್ ರೈಟ್, ಡೂ ಆರ್ ಡೈ. 26-16 ಉತ್ತಮವಾದ ಒಂದು ಕಾಂಬಿನೇಷನ್ ಕಾಣ್ತಾ ಇದೆ ಇಲ್ಲಿ ಬೆಂಗಳೂರು ತಂಡದ ಡಿಫೆನ್ಸ್ನಲ್ಲಿ. ಹೊಂದಾಣಿಕೆಯ ಹಿಡಿತದಲ್ಲಿ ಮತ್ತೊಂದು ಟ್ಯಾಕಲ್ ಯಶಸ್ವಿಯಾಗಿದೆ. ಥರ್ಡ್ ರೈಟ್, 5 ನಿಮಿಷಗಳು ಮಾತ್ರ. 2 ತಂಡದ ನಾಯಕಿಯರ ಗಮನಕ್ಕೆ ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಬೆಂಗಳೂರು ಸೌತ್ ವಿರುದ್ಧ ಬಾಗಲಕೋಟೆ. ಈ ಪಂದ್ಯಕ್ಕೆ ರೆಫ್ರಿ ಗಾಯತ್ರಿ ಮೇಡಮ್, ಅಂಪೈರ್ ಉಸ್ಮಾನ್ ನವಾಜ್, ಅಶ್ವತಾ ಮುಗ್ದಿಮ್, ಸ್ಕೋರರ್ ತಾರಾಮಣಿ, ಅಸಿಸ್ಟೆಂಟ್ ಸ್ಕೋರರ್ ಮಲ್ಲಿಕಾರ್ಜುನ್, ಶಾಂತಮ್ಮ, ಡೋಡೈ, ನಳಿನಾಕ್ಷಿ. ಮತ್ತೊಂದು ಟ್ಯಾಕಲ್ ಬೆಂಗಳೂರು ತಂಡದ ಆಟಗಾರ್ತಿಯರಿಂದ. ತೋಡೆ ಸೂಪರ್ ಟ್ಯಾಕಲ್ನ ಪ್ರಯತ್ನ ಈ ಬಾರಿ.
2+2 2+2 4 ಅಂಕಗಳ ಸಂಪಾದನೆಯೊಂದಿಗೆ 33-16 4 ನಿಮಿಷಗಳ ಆಟ ಬಾಕಿ ಇರುವಾಗ ಒಂದು ದೊಡ್ಡ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ ಬೆಂಗಳೂರು ನಗರ ಜಿಲ್ಲಾ ತಂಡ. ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವತಿಯಿಂದ ಈ ಒಂದು ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಮೊದಲ ದಿನದ ಪಂದ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸತತ 3 ದಿನಗಳ ಕಾಲ ತಮಗೆ ಕ್ರಿಸ್ಮಸ್ ಹಬ್ಬದ ದಯವಿಟ್ಟು ಕಬಡ್ಡಿಯ ಹಬ್ಬ ಕೂಡ ಇರುತ್ತೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಪಂದ್ಯ ಪ್ರಾರಂಭ ಆಗುತ್ತೆ. ಬೆಳಗಿನ ಸೆಷನ್ನಲ್ಲೂ ಕೂಡ ತಾವು ಪಂದ್ಯಗಳನ್ನು ವೀಕ್ಷಣೆ ಮಾಡಬಹುದು. ಸಂಜೆಯೂ ಕೂಡ ಮ್ಯಾಚ್ ಇರುತ್ತೆ. ಅದೇ ರೀತಿ ನಾಡಿದ್ದು 25ನೇ ತಾರೀಕು ಕೂಡ ಪಂದ್ಯಗಳು ನಡೆಯಲಿವೆ. ಕಬಡ್ಡಿಯ ಹಬ್ಬವನ್ನು ಸೃಷ್ಟಿ ಮಾಡಿರುವಂಥದ್ದು ಇಲ್ಲಿ ಜಿಗಣಿ ಬೃಂದಾವನ ಶಾಲೆಯ ಆವರಣದಲ್ಲಿ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕರಾದಂಥ ಶ್ರೀಯುತ ಶೇಖರ್ ಅವರು ಒಂದು ಪಂದ್ಯಾವಳಿಯ ಆಯೋಜನೆಯನ್ನು ಮಾಡೋದ್ರ ಮುಖಾಂತರ ಮಹಿಳೆಯರ ಸಬಲೀಕರಣ, ಕ್ರೀಡಾ ಪ್ರೋತ್ಸಾಹ ಎಲ್ಲವೂ ಕೂಡ ಬೃಂದಾವನ ಶಾಲೆಯ ಆವರಣದಲ್ಲಿ ಸಿಗಲಿದೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿಕೊಳ್ತಾ ಇದ್ದಾರೆ. ಶೇಖರ್ ಸ್ವಲ್ಪ ನೋಡಿ ಅದನ್ನು, ಅದು ಮುಖ್ಯವಾದ ದಾಖಲೆ ಬೇರೆ ಇದೆ. ವೇದಿಕೆ ಮೇಲಿದ್ದ ಹಾಫ್ ಕೋಟ್ ಬ್ಲೂ ಕಲರ್ ಇದೆ. ಹಾಫ್ ಕೋಟ್ ಯಾರಾದರೂ ತೊಗೊಂಡೋಗಿದ್ರೆ ಆ ಒಂದು ಪಾಕೆಟಲ್ಲಿ ಮುಖ್ಯವಾದ ದಾಖಲೆ ಇದೆ. ಆ ಕೋಟ್ ತಂದುಕೊಟ್ಟವ್ರಿಗೆ ಬಹುಮಾನ ಕೂಡ ಇದೆ. ದಯವಿಟ್ಟು ಯಾರಾದರೂ ಹುಡುಗರು ತೊಗೊಂಡೋಗಿರುವಂಥ ಚಾನ್ಸಸ್ ಇದೆ. ಆ ಅಕ್ಕಪಕ್ಕ ಹುಡುಗರು ಯಾರು ನೋಡಿದರೆ ದಯವಿಟ್ಟು ಅದು ತಂದುಕೊಡಿ, ನಿಮಗೆ ಬಹುಮಾನ ಕೂಡ ಕೊಡಲಾಗೋದು. ಹಾಫ್ ಕೋಟು ಬ್ಲೂ ಕಲರ್ ಇದೆ. ಯಾರು ತಗೊಂಡೋಗಿದ್ದೀರಾ? ಕೆಲವರು ಯಾರು ಹುಡುಗರು ತಗೊಂಡೋಗಿದ್ರೆ ಗೊತ್ತಿಲ್ಲದೆ ಅಲ್ಲಿ CCTV ಇದೆ ಸ್ಕೂಲ್ ಎದುರುಗಡೆ, ಗೊತ್ತಾಗ್ತದೆ. ದಯವಿಟ್ಟು ತಂದು ಕೊಡಬೇಕದು ಕೋಟು ಬ್ಲೂ ಕಲರ್ ಟೇಪು. ಗ್ರೌಂಡ್ ಇನ್ಚಾರ್ಜ್ ಸ್ವಲ್ಪ ಟೇಪ್ ನೋಡಿ. ಕೋಡ್ ನಂಬರ್ 2 ಇನ್ಚಾರ್ಜ್.